ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಗಣರಾಜ್ಯೋತ್ಸವದ ಬಗ್ಗೆ ಒಂದು ಚಿಕ್ಕ ಭಾಷಣನ ರೆಡಿ ಮಾಡಿದ್ದೀನಿ. ಈ ಭಾಷಣ ನಿಮಗೆ ಯೂಸ್ಫುಲ್ ಅನಿಸಿದರೆ ನೀವಿನ್ನ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಬೇರೆಯವರಿಗೆ ಶೇರ್ ಮಾಡಿ. ಓಕೆ, ಇವಾಗ ಭಾಷಣನ ಶುರು ಮಾಡೋಣ. ಗೌರವಾನ್ವಿತ ಅಧ್ಯಕ್ಷರೇ, ಗಣ್ಯ ಅತಿಥಿಗಳೇ, ಪೂಜ್ಯ ಗುರುಗಳೇ ಹಾಗೂ ಇಲ್ಲಿ ನೆರೆದಿರುವ ಪೋಷಕರೇ ಮತ್ತು ನನ್ನ ನೆಚ್ಚಿನ ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ ಹಾಗೆ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಭಾರತ ವಿಶ್ವ ನಾಗರಿಕತೆಯ ಮಾತೆ, ಅನೇಕತೆಯಲ್ಲಿ ಏಕತೆ ಇರುವ ದೇಶ, ಸರ್ವ ಭಾಷೆಗಳಿಗೂ ಮೂಲವಾದ ಸಂಸ್ಕೃತವನ್ನು ಜಗತ್ತಿಗೆ ನೀಡಿದ ತಾಯಿ, ಇತಿಹಾಸದ ಅಧಿದೇವತೆ, ದಂತಕಥೆಗಳ ಮಹಾಮಾತೆ, ಸಂಪ್ರದಾಯ ಮತ್ತು ಸಂಸ್ಕೃತಿಗಳ ಜನನಿ. ಅಷ್ಟೇ ಅಲ್ಲದೆ ಮಾನವನ ಇತಿಹಾಸದ ಎಲ್ಲ ಮೂಲಗಳಿಗೂ ನನ್ನ ದೇಶವೇ ಆವಾಸ ಸ್ಥಾನ. ಇಂತಹ ಪುಣ್ಯಭೂಮಿಯಲ್ಲಿ ಇಂದು ಗಣರಾಜ್ಯೋತ್ಸವವನ್ನು ನಾವೆಲ್ಲರೂ ಆಚರಿಸುತ್ತಿದ್ದೇವೆ. 1950 ಜನವರಿ 26ರಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಭಾರತದ ಸಂವಿಧಾನ ರಚನೆಯಾಯಿತು. ಸಾವಿರಾರು ವರ್ಷಗಳ ಗುಲಾಮಗಿರಿಯ ಅತಂತ್ರದಲ್ಲಿ ಸ್ವತಂತ್ರ ಪಡೆದು ಗಣತಂತ್ರಕ್ಕೆ ಕಾಲಿಟ್ಟ ಸುದಿನ. ಇಂತಹ ಶುಭ ದಿನದಂದು ಗಣರಾಜ್ಯೋತ್ಸವವನ್ನು ಗೌರವದಿಂದ ಅರ್ಥಪೂರ್ಣವಾಗಿ ಆಚರಿಸಬೇಕಾದದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯವಾಗಿದೆ. ಏಕೆಂದರೆ ನಾವಿಂದು ಸ್ವತಂತ್ರವಾಗಿ ಬದುಕಲು ಕಾರಣ ನಮ್ಮ ಸಂವಿಧಾನ. ನನ್ನ ದೇಶ ಸಂಸ್ಕೃತಿ, ಬಣ್ಣ ಬಣ್ಣದ ಹಬ್ಬಗಳು, ಮನಸೆಳೆಯುವ ಮೆರವಣಿಗೆ, ಪ್ರತಿ ಕಿಲೋಮೀಟರ್ಗೆ ಬದಲಾಗುವ ಭಾಷೆ ಮತ್ತು ವೈವಿಧ್ಯತೆ ಇವೆಲ್ಲವೂ ಎಲ್ಲರನ್ನೂ ಬೆರಗಾಗಿಸುತ್ತದೆ. ಅಷ್ಟೇ ಅಲ್ಲದೆ ಸಾವಿರಾರು ಜಾತಿಗಳು, ನೂರಾರು ಭಾಷೆಗಳು, ಹತ್ತಾರು ಮತ ಧರ್ಮಗಳಿಂದ ತುಂಬಿಕೊಂಡಿರುವ ನನ್ನ ಭಾರತದಲ್ಲಿ ಕರ್ನಾಟಕ ತನ್ನದೇ ಆದ ವಿಶಿಷ್ಟ ಚರಿತ್ರೆ ಹಾಗೂ ಪರಂಪರೆಯನ್ನು ಹೊಂದಿದೆ. ಭಾರತೀಯ ಸಮಾಜದಲ್ಲಿ ಅಂತರ್ಗತವಾಗಿರುವ ಸಾಮಾಜಿಕ ಅಸಮಾನತೆಗಳ ವಿರುದ್ಧ ನಿರಂತರ ಹೋರಾಟ ನಡೆಸಿದ ದೀರ್ಘ ಪರಂಪರೆಯು ನಮ್ಮ ಕರ್ನಾಟಕ ಹೊಂದಿದೆ. ಭಾಷೆ ಬೇರೆಯಾದರೇನು, ಭಾವ ಒಂದೇ. ಪೂರ್ವದಿಂದ ಪಶ್ಚಿಮದವರೆಗೂ, ಉತ್ತರದಿಂದ ದಕ್ಷಿಣದವರೆಗೂ ನಾವೆಲ್ಲರೂ ಭಾರತೀಯರು ಒಂದೇ. ಹಾಗಾಗಿ ನಮಗೆಲ್ಲರಿಗೂ ಮೂಲಭೂತ ಹಕ್ಕುಗಳನ್ನು ನೀಡಿ ನಮ್ಮೆಲ್ಲರನ್ನು ರಕ್ಷಿಸುವ ಸಂವಿಧಾನವನ್ನು ನಾವೆಲ್ಲರೂ ರಕ್ಷಿಸುವುದರೊಂದಿಗೆ ನಮ್ಮ ರಾಷ್ಟ್ರವು ಪ್ರಗತಿ ಹಾಗೂ ಸಮೃದ್ಧಿಯ ಹಾದಿಯಲ್ಲಿ ಸಾಗಲು ದಾರಿದೀಪವಾಗಿರುವ ನಮ್ಮ ಸಂವಿಧಾನವು ನೀಡಿರುವ ಕರ್ತವ್ಯಗಳನ್ನು ನಾವೆಲ್ಲರೂ ನಿಭಾಯಿಸೋಣ. ನಮ್ಮ ಪೂರ್ವಜರು ಕಷ್ಟಪಟ್ಟು ಬೆವರು ರಕ್ತ ಹರಿಸಿ ಉಳಿಸಿಕೊಟ್ಟ ನಮ್ಮ ದೇಶವನ್ನು ರಕ್ಷಿಸೋಣ ಎಂದು ಹೇಳುತ್ತಾ ನನ್ನ ಈ ಮಾತನ್ನು ಮುಗಿಸುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು.